ನಮಸ್ಕಾರ. HBS ಸುದ್ದಿ ಮಾಹಿತಿಗೆ ಸ್ವಾಗತ. ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ ವನಗೂರು 93-94ನೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ. ಸಕಲೇಶಪುರ ತಾಲೂಕಿನ ವನಗೂರು ಕೂಡರಸ್ತೆಯ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಯ 94ನೇ ವರ್ಷದ ಹಳೆ ವಿದ್ಯಾರ್ಥಿಗಳು ಶನಿವಾರ ಸಂತೆಯ ಶುಭೋದಯ ಸಭಾಂಗಣದಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ರಾಜ್ಯದ ವಿವಿಧೆಡೆಯಲ್ಲಿ ನೆಲೆಸಿರುವ ಸುಮಾರು 64 ವಿದ್ಯಾರ್ಥಿಗಳು ಒಟ್ಟುಗೂಡಿ ವಿದ್ಯೆ ಕಲಿಸಿದ ಶಿಕ್ಷಕರಾದ ಶ್ರೀಯುತ ಗೋವಿಂದೇಗೌಡರವರಿಗೆ ಆರತಿ ಬೆಳಗುವುದರೊಂದಿಗೆ ಆದರದಿಂದ ಸ್ವಾಗತಿಸಿ ಸನ್ಮಾನ ಮಾಡಲಾಯಿತು. ಇದುವರೆಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಅಪ್ಡೇಟ್ಸ್ಗಳಿಗೋಸ್ಕರ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮ್ಮ ಬರ್ತ್ಡೇ ಬಾಯ್ ಸುರಸುಂದರ ಮಾಸ್ಟರ್ಗಳು ಉಪರಾಗಿರ್ತಕ್ಕಂಥ ಗೋವಿಂದ ಮಾಸ್ಟರ್ಗಳನ್ನು ಉದ್ದೇಶಿಸಿದ್ದಾರೆ. ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ನನ್ನ ಸ್ನೇಹಿತರೆ, 1994ರ ಬ್ಯಾಚಿನ ಶಿಕ್ಷಕರು, ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರು, ಇಂದು ನಾವು ಗುರುವಂದನ ಕಾರ್ಯಕ್ರಮ ಉದ್ದೇಶವಾಗಿ ಈ ಸಭೆಯನ್ನು ಸೇರಿದ್ದೇವೆ. ಇದು ಬಹಳ ಸಂತೋಷವಾದ ವಿಷಯ. ಅದರಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ ಸ್ಥಾಪನೆ ಆದಾಗ ಆವಾಗ ವಿದ್ಯಾರ್ಥಿಗಳು ಇಲ್ಲಿಂದ ಕಾಡಿನಲ್ಲಿ ಬಾಳೆಹಣ್ಣ ಬಟ್ಟೆ ಕೊಂಡಿ ಕೊಂಡಾಳ ದೂರ ಪ್ರದೇಶಗಳಿಂದ ಅಲ್ಲಿಗೆ ಬರ್ತಾ ಇದ್ರು. ಸ್ವಾಮಿ ವಿವೇಕಾನಂದರ ಹಾಗೆ ವಿದ್ಯಾರ್ಥಿಗಳು ಕೂಡ ವಿವೇಕಾನಂದ ಪ್ರೌಢಶಾಲೆಯ ಸಮವಸ್ತ್ರಗಳನ್ನು ಧರಿಸಿಕೊಂಡು ಸಾಲಾಗಿ ದಾರಿಯಲ್ಲಿ ಬರ್ತಾ ಇದ್ರೆ ನೋಡುವ ಜನರು ಬೆರಗುಗೊಳಿಸುವಂತಿತ್ತು ಅವತ್ತು. ಹಾಗೆ ನಮ್ಮ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಯ ಕೆಲವು ಘಟನೆಗಳು ನನಗೆ ಇನ್ನು ನೆನಪಿಗೆ ಬರ್ತಿತ್ತು. ಅದರಲ್ಲಿ 8th, 9th, 10th ಬಿಳಿ ಸಮವಸ್ತ್ರವನ್ನು ಧರಿಸಿಕೊಂಡು ನಮ್ಮ PT ಮಾಸ್ಟರ್ ಅಪ್ಸ್ವಾಮಿಯವರು ಆಟದ ಮೈದಾನದಲ್ಲಿ PT ಮಾಡಿಸ್ತಿದ್ರು. ಅದೊಂದು ಸುಂದರವಾದ ದೃಶ್ಯ ಇವತ್ತು ನನಗೆ ಕಣ್ಣಿಗೆ ಕಾಣ್ತದೆ. ಈ ರಂಗಂತಿಟ್ಟಿನಲ್ಲಿ ಬೆಳ್ಳಂಟಿ ಸಾಲುಗಳಿದ್ವಲ್ಲ, ಅತ್ಯಂತ ಸುಂದರವಾದ ಒಂದು PT ಮಾಡಿಸಿದ ಎಲ್ಲ ವಿದ್ಯಾರ್ಥಿಗಳು ಬಿಸಿ ಇವತ್ತು ನನಗೆ ಅನಿಸ್ತೇವೆ. ಇನ್ನೊಂದು ಅಲ್ಲಿ ಘಟನೆಯನ್ನು ಪುತ್ತೂರಿನ ಒಬ್ಬ ಹುಡುಗ ಜಗದೀಶ ಅಂತ ಅಲ್ಲಿ ಓದ್ತಿದ್ದ ನಮ್ಮ ಸ್ಕೂಲಲ್ಲಿ. ಅವನು ಸ್ವಲ್ಪ ಕೀಟ್ಲೆ ಸ್ವಭಾವದನು. ಒಂದು ದಿವಸ ಏನೋ ಕೀಟ್ಲೆ ಮಾಡಾಗ ಹೆಡ್ ಮಾಸ್ಟರ್ ಗೋಪಾಲಕೃಷ್ಣರ ದೃಷ್ಟಿಗೆ ಬಿದ್ದ. ಗೋಪಾಲಕೃಷ್ಣರು ಅವನನ್ನು ಆಫೀಸಿಗೆ ಕರೆಸಿ ಇನ್ಸ್ಟ್ರೂಮೆಂಟು ಬೆತ್ತಲು ತರಿಸ್ಕೊಂಡು ಬೆನ್ನಿಗೆ ಬಾರಿಸಿದ್ರು. ಅದ್ರ ಮರು ದಿವಸ ಅವನು ಬರಲಿಲ್ಲ. ಅದ್ರ ಮರು ದಿವಸ ನನಗೆ ಎದುರಾದ. ಅವನು ನನಗೆ ಎದುರಾದಾಗ ಅವನ ಕೇಳಿದೆ, ಯಾಕೆ ಜಗದೀಶ ಡೆಲ್ ಆಗಿದೆಯಲ್ಲ ಅಂತ. ಅದಕ್ಕೆ ಏನು ಹೇಳ್ದ ಅಂದರೆ, ಸರ್ ಇದು ಹೇಳಿದ್ದು ಹೆಡ್ ಮಾಸ್ಟಿಗೆ BP ರೈಸ್ ಆಗಿತ್ತೇನಪ್ಪ, ಆಮೇಲೆ ಅತ್ಯಶೀತವನ್ನು ಬುದ್ಧಿಗೆ ಹೊಡೆದಂಗೆ ನನಗೆ ಬಾರಿಸಿದ್ರು. ಅದು ಹೇಳಿದಾಗ ನಾನು ಆಮೇಲೆ ಅವ್ನು ಬೆನ್ನು ತೋರಿಸಿದ ಬೆನ್ನಲ್ಲಿ ಭಾಷೆಗಳು ಇತ್ತು. ನನಗೂ ಒಂಥರ ತುಂಬ ಮೂರ್ಖವಾಗಿದೆ. ನಾನಂತರ ಅವನು ಪೂಜಾವನ್ನು ಸವರಿ ನೋಡು, ನೀನು ವಿದ್ಯಾವಂತನು ಒಂದು ಬುದ್ಧಿವಂತನು ಆಗ್ತೀಯ, ಆದ್ದರಿಂದ ನೀನು ಓದಿನ ಕಡೆ ಗಮನ ಹರಿಸುವಂಥ ಬೇಯಿಸಾಗುತ್ತೆ.
ಅವನು ಸಪ್ಲೈ ಮುಖ ಮಾಡಿಕೊಂಡು ಕಾರ್ಯವನ್ನು ಮಾಡಿಸ್ಕೊಂಡು ತರಗತಿಗೆ ಹೋದ. ನಾನು ತರಗತಿಗೆ ಹೋಗುವಂತೆ ಅವನು ಇನ್ನೊಂದು ಮಾತಾಡಿದ್ನಲ್ಲ, ಅತ್ತೆ ಸಿಗ್ತಾನೆ ಬುದ್ಧಿ ಕೊಡ್ತೀನಿ ಅಂತ. ಅದು ನನಗೆ ಏನು ನೆನಪು ಬಂತು ಅಂದರೆ, ಗೋಪಾಲಕೃಷ್ಣ ಅವರು ಕೊಂಕಣಿ ಬ್ರಹ್ಮಿಸಿ, ಆನಂತರ ಮೇಡಮ್ ದೇವಮ್ಮ ಕುರ್ಗಿ ಬ್ರಹ್ಮಿಸಿ, ಲವ್ ಮ್ಯಾರೇಜ್. ಆವಾಗ ಜಗಾಡ್ತಿದ್ರು ಅವರು. ನಾನೊಂದು ದಿವಸ ಅವ್ರ ಮನೆಗೆ ಏನೋ ಕೇಳೋಣ ಅಂತ ರಜೆ ಹೋದಾಗ ದೂರದಲ್ಲಿ ಅವರು ಪರಸ್ಪರ ಜಗಳ ಕೇಳಿಸ್ತು. ಸ್ವಲ್ಪ ಹತ್ರ ಹೋಗಿ ನಿಂತ್ಕೊಂಡು ಅಲ್ಲೇ ನಿಂತ್ಕೊಂಡು ಆವಾಗ ಇವತ್ತು ಪಾತ್ರೆಗಳು ಎಸೆಯೋದು ಆಸೆ ನಾನು ಸೀದಾ ಹಿಂದಕ್ಕೆ ಮನೆಗೆ ವಾಪಸ್ ಬಂದೆ. ಅವಕಾಶದ ಜೀವನ ದುಃಖಾಂತರದಲ್ಲಿ ಟ್ರ್ಯಾಜಿಡಿಯಲ್ಲಿ ಕಲಿಕೆಯವರು. ಇನ್ನೊಂದು ಘಟನೆ ಏನು ಅಂದರೆ, ಅಲ್ಲಿ ವಿದ್ಯಾರ್ಥಿಗಳು ಹೇಳಿದರು, ಇಸ್ಮಾಯಿಲ್ ಅಂತ ಒಬ್ಬರು ಊಟ ವಸತಿಯನ್ನು ಮಾಡಿಕೊಂಡು ಅದರಲ್ಲಿ ಶ್ರೀನಿವಾಸವಾಗಿತ್ತು. ಅವರಲ್ಲಿ ಅನೇಕ ವಿದ್ಯಾರ್ಥಿಗಳು ಊಟ ಮಾಡ್ತಿದ್ರು. ನಾನು ಇಸ್ಮಾಯಿಲ್ ಅಂತೇಳಿ ಮಾತಾಡ್ತಿದ್ದೆ. ನನಗೆ ಅನಿಸ್ತು, ಇವ್ರು ಯಾಕೆ ಹೇಗೆ ಹೋಗಿ ಮಾತಾಡ್ಸಿದ್ರು, ನಾನು ಎಷ್ಟನೇ ಹಿರಿಯರಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ನಾನೇ ಗೊತ್ತಿಲ್ಲ ಏನು, ನೀನು ಚಿಕ್ಕವನಾಗಿದ್ದ ಮಾನ್ಯಗಳಲ್ಲಿ ನಿಮ್ಮ ತಂದೆ ಸಣ್ಣ ಮಕ್ಕಳು 1000 kg ಎಲೆಗೆ ಬೆಳೀತಿದ್ರು. ಆವಾಗ ನಾವು ನಿಮ್ಮನೆ ಕೆಲಸಕ್ಕೆ ಲೈನರಾಗಿ ಇರ್ತಿದ್ವಿ. ನಿಮ್ಮನೆಗೆ ನಾನು ಆಗಾಗ ಕಾಲ ಉಟ್ಕೊಂಡು ಬರೋಕ್ಕೆ ಬರ್ತಾ ಇದ್ದೆ. ನೀನು ಚಿಕ್ಕ ಮಗು. ಆಗ ನಿಮ್ಮ ತಾಯಿ ಮೈಗೆ ಎಣ್ಣೆಯನ್ನು ಚಾಪೆಯನ್ನು ಮಾಡಿಸ್ಬಿಟ್ಟು ಅವ್ರ ಕೆಲಸದಲ್ಲಿ ಅವರು ನಿರತರಾಗ್ತಿದ್ರು. ಅವಾಗ ಒಂದೊಂದು ಜಾಸ್ತಿ ಕೂಗ್ತಾ ಇದ್ದೀನಿ. ಆದ್ದರಿಂದ ಕೈ ತೊಳ್ಕೊಂಡು ನಿನ್ನನ್ನು ಎತ್ತಿ ಆಡಿಸಿದ್ದೀನಿ ಅಂತ ಅವ್ರ ಕೈಯಲ್ಲಿ ಹೀಗೆ ಏನು ಸುಮಾರು ಸರಿ ಎತ್ತಿ ಆಡಿಸಿದ್ದೀನಿ ಅಂತೇಳಿ ಆ ಒಂದು ಸರಿಗೆ ಇತ್ತು. ಆದೇಶ ತಗೊಂಡು ನಾನು ಅಲ್ಲಿಗೆ ಹೋದೆ. 4 ವರ್ಷ ಗ್ರಾಮೀಣ ಆದೇಶ ಕೊಟ್ಟಾಗ ಹೇಳಿದ ಸರ್ವಿಸ್ ಭಾರಿ ಕಡಿಮೆ ಇದೆಯಲ್ಲ, ನಾನು ಆಡಳಿತ ಅದಕ್ಕೆ ಪ್ರೈವೇಟ್ ವಹಿಸಿದೆ. ಅಧ್ಯಕ್ಷರ ಜೊತೆ ಮಾತಾಡ್ತೀನಿ, ಏನು ನಿರ್ಧಾರ 2 ದಿವಸ ಕಾಲಕ್ಕೆ ಬಂದು 2 ದಿವಸ ಕಾಲಕ್ಕೆ ಹೋದಾಗ ಹೇಳಿದ್ರು, ಕೆಲವು ನಿಬಂಧನೆಗಳಿಗೆ ನೀವು ಒಪ್ಪಿಕೊಂಡ್ರೆ ನಿಮ್ಮನ್ನು ಸರ್ವಿಸಿಗೆ ತಗೋಬೇಕು. ಏನು ಇದೆ, ಒಂದನೇದಾಗಿ 1 ತಿಂಗಳು ಸಂಬಳ ಕೊಡಬೇಕು ಆಡಳಿತ ನಿಮಗೆ. 2ನೇದಾಗಿ ಸಮಾಜ ವಿಜ್ಞಾನಕ್ಕೆ ಉತ್ತಮ ಫಲಿತಾಂಶ ತರಬೇಕು. 3ನೇದಾಗಿ ಜನವರಿಗೆ ರಿಟೈರ್ಡ್ ಆಗ್ತಾರಲ್ಲ, ಫೆಬ್ರವರಿ ಮಾರ್ಚ್ ಏಪ್ರಿಲ್ ಈ 3 ತಿಂಗಳ ಕಾಲ ನೀವು ಸಂಬಳರಹಿತ ಕೆಲಸ ಮಾಡಬೇಕು ಅಂತ ನನಗೆ ಒಪ್ಕೊಳ್ಳೋದು ಅಗತ್ಯವಾಗ್ತದೆ. ಯಾಕೆಂದರೆ ನನ್ನ ಪೆನ್ಷನ್ ಅಲ್ಲಿಂದಲೇ ರೆಕಾರ್ಡ್ ಆಗಬೇಕಿತ್ತಲ್ಲ, ಅದಕ್ಕಾಗಿ ನೀವು ಒಪ್ಕೊಂಡೆ. ಅದೇ ರೀತಿ ಹಾಸನಿಂದ ಅಪೌಂಡನ್ನು ಮಾಡಿದ್ದೆ. ತುಂಬ ಪರಿಶ್ರಮ ಮಾಡಿ ಹೆಡ್ ಮಾಸ್ಟರ್ ಕೇಳ್ಕೊಂಡಿದ್ದು ಸ್ವಲ್ಪ ಕಾಲಾವಕಾಶ ಕಮ್ಮಿ ಇದೆ, ಇನ್ನು ಹೆಚ್ಚಿನ ಅವಕಾಶ ಮಾಡಿಕೊಡ್ಬೇಕು ಅಂತ. ಈಗ ಸ್ಪೆಷಲ್ ಕ್ಲಾಸ್ ಎಲ್ಲ ತೆಗೆದುಕೊಂಡು ಆ ವರ್ಷ ಉತ್ತಮ ಫಲಿತಾಂಶ ಬಂತು. ಕ್ಲಾಸಲ್ಲಿ ಶೇಕಡವಾರು 93% ರಿಸಲ್ಟ್ ಬಂತು. ಸಮಾಜ ವಿಜ್ಞಾನ 94% ರಿಸಲ್ಟ್ ಬಂತು. ನಾನು ಪರಿಶ್ರಮ ಹಾಕಿದ್ದಲು ತೃಪ್ತಿ ತಂದಿತ್ತು. ಅಲ್ಲಿಗೆ ಒಂದು ನಿವೃತ್ತಿ ಜೀವನ ಶುರುವಾಯಿತು. 2012ರಲ್ಲಿ ನಿವೃತ್ತಿ ಆಯಿತು. ಈಗಾಗಲೇ 12 ವರ್ಷ ಪೂರ್ಣಗೊಂಡಿದೆ. ಇನ್ನು 1952 ಜನವರಿ 28 ಜನನ. ಈಗ ನನಗೆ ಈಗ ವಯಸ್ಸು ಕೂಡ 72 ಮುಗಿದು 73ನೇ ಕಾರ್ಯಕ್ಕೆ ಕೂಡ ಆಚರಿಸ್ಕೊಳ್ತಾ ಇದ್ದೀನಿ. 3 ವರ್ಷ ಇದೆ ಸರ್ ನೀವು. ಹಾಗೆಯೇ ಈ ಒಂದು ನನಗೆ ಏನು ಖುಷಿ ಆಗ್ತದೆ ಅಂದರೆ, ಈ ಒಂದು ಸುಂದರವಾದ ಸ್ಥಳದಲ್ಲಿ ಈ ಸುಂದರ ಗುರು ಶಿಷ್ಯರ ಮನಸ್ಸುಗಳ ಸಮ್ಮಿಲನ ಬೆಸಿಗೆ ಅದು ನನಗೆ ತುಂಬ ಸಂತೋಷ ತಂದಿದೆ. ಇದನ್ನು ಎಲ್ಲರಿಗೂ ನನ್ನ ಧನ್ಯವಾದಗಳು. ಅದೇ ರೀತಿ ನನ್ನ ಹುಟ್ಟುಹಬ್ಬದ ಶುಭಾಶಯ ಕೋರಿದ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು. ಇನ್ನು ಅಂದಿನ ನೀವು ಅವತ್ತು ಅಂದರೆ 1994ರಲ್ಲಿ ಎಲ್ಲ ಹೈಸ್ಕೂಲ್ಗಳಲ್ಲಿ ಸಾಮಾನ್ಯವಾಗಿ ಈ 10ನೇ ತರಗತಿಗೆ ಅಂತಿಮವಾಗಿ ಬೀಳ್ಕೊಡೆ ಸಮಾರಂಭ ಇರ್ತದೆ. ಅದೇ ರೀತಿ ಅವತ್ತು ಕೂಡ ನೀವೆಲ್ಲ ಭಾಗವಹಿಸಿದ್ರಿ. ಟೀ ಪಾರ್ಟಿ ಆಯಿತು. ಟೀ ಪಾರ್ಟಿ ಆದಮೇಲೆ ನೀವುಗಳು ವಿದ್ಯಾರ್ಥಿನಿಯರು, ಗುರುಗಳು ಮತ್ತು ಆಡಳಿತದ ಸೇವಾ ಸಿಬ್ಬಂದಿ ಒಟ್ಟಿಗೆ ಸೇರಿ ಚಿತ್ರ ತೆಗೆಸ್ಕೊಂಡಿದ್ದಾರೆ. ಅದು ಈ ದಿವಸ ನೀವು ಆಚರಣೆ ಮಾಡೋದಕ್ಕೆ ಸಾಕ್ಷಿ ಇದೆ. ಹಾಗೆ ಅಂದಿನ ಒಂದು ಪೂರ್ಣಗೊಳಿಸಿ ವಿಚಾರ ಹೇಳೋದೇನು
ಉತ್ಸವದ ವಯಸ್ಸು. ಸಾಮಾನ್ಯವಾಗಿ ಎಲ್ಲ ಮಕ್ಕಳು 10ನೇ ತರಗತಿ ಹೋಗುವಂಥದ್ದು ಈ ಬೀಳ್ಕೊಡೆ ಸಮಾರಂಭ ಭಾಗವಹಿಸಿದ್ರು. ಆ ವಯಸ್ಸು ಹೇಗಿದೆ ಅಂದರೆ ಒಂದು ಪರಿಶುದ್ಧವಾದ ಶುದ್ಧ ಮನಸ್ಸಿನಿಂದ ಕೂಡಿದ ಸುಂದರ ಆಲೋಚನೆಗಳನ್ನು ಓಡ್ತಿರುವ ಮನಸ್ಸದು. ಅದನ್ನ ಸಂದರ್ಭದಲ್ಲಿ ಇಲ್ಲಿ ಕೂಡ ಆ ಭಗವಂತ ಆರೋಗ್ಯ, ಆಯಸ್ಸು, ಐಶ್ವರ್ಯ, ಸುಖ, ಸಂತೋಷ, ಕರುಣಿಕೆಯಿಂದ ಪ್ರಾರ್ಥಿಸಿ ಕೊಡುತ್ತಾ ವಿರಮಿಸುತ್ತೆ. ತುಂಬ ಧನ್ಯವಾದಗಳು ಗೋವಿಂದ ಮಾಸ್ಟರ್ಗೆ. ಅದ್ಭುತವಾಗಿ ತಮ್ಮ ಹಾಸ್ಯದೊಂದಿಗೆ ಶಾಲೆಗೆ ಬರ್ತಾ ಇರೋ ಸಮಯದಲ್ಲಿ ಹಾಸ್ಯ ತುಂಬ ಕಡಿಮೆ ಮಾಡ್ತಾ ಇದ್ರು. ತುಂಬ ಸರಿಯಾಗಿ ಪಾಠಗಳನ್ನ ಮಾಡ್ತಾರೆ ಗೋವಿಂದ ಮಾಸ್ಟರ್. ಒಂದು ಹಾಸ್ಯ ಮಾಡ್ಕೊಂಡು ಆರೋಗ್ಯವಾಗಿದ್ದಾರೆ. ಅವ್ರಿಗೆ ಇನ್ನೂ ಇಂಥ ನೂರಾರು ಹುಟ್ಟುಹಬ್ಬಗಳು ಆಚರಣೆ ಆಗುತ್ತಲ್ಲ, ಆಗಲೇ ಇಂಥ ನಾವೆಲ್ಲ ಆ ದೇವರನ್ನೇ ತಿಳ್ಕೊಳ್ತಾ ಅವ್ರಿಗೆ ನಾವೆಲ್ಲ ಸಹಪಾಠಿಗಳ ಪರವಾಗಿ ಧನ್ಯವಾದಗಳು.